ಅಪ್ಪ ನನಗಿಂತ ಮುಂಚೆ ನೀನು ದೊಡ್ಡ ಮನೇಲಿದ್ದೆ. ಯಜಮಾನ್ರ ಬಗ್ಗೆ ನಿನಗೆಲ್ಲ ಗೊತ್ತಿರುತ್ತೆ. ದೊಡ್ಡ ಮನೇಲಿ ಏನೇನು ನಡೆದಿತ್ತು ಏನೇನು ನಡೆದಿಲ್ಲ ಅದು ಎಲ್ಲ ನಿನಗೆ ಗೊತ್ತಿರುತ್ತೆ. ಅಂದರೆ ಈಗ ನೀನು ದೊಡ್ಡ ಮನೆ ವಿಚಾರ ಮಾತಾಡ್ತಿದ್ಯಾ? ಅಷ್ಟೆಲ್ಲ ಇದ್ರೂ ನೀನು ಯಾವತ್ತೂ ದೊಡ್ಡ ಮನೆ ಬಗ್ಗೆ ಏನೂ ನಮ್ಮ ಹತ್ರ ಹೇಳ್ಕೊಂಡೇ ಇರಲಿಲ್ಲ. ನಾವು ಸಾಲಿಗ್ರಾಮಕ್ಕೆ ಹೋದಾಗಲೇ ಗೊತ್ತಾಗಿದ್ದು ನಿಂಗೆ ದೊಡ್ಡ ಮನೆ ಬಗ್ಗೆ ಎಷ್ಟು ಗೊತ್ತು, ಅಲ್ಲಿ ನೀನು ಹೇಗಿದ್ದೆ ಅಂತ. ಆದರೆ ಇವಾಗ ನನಗೊಂದು ವಿಷಯ ಗೊತ್ತಾಗಿದೆಯಪ್ಪ, ಅದನ್ನೇ ಕೇಳಬೇಕು ಅಂತ ಅಂದ್ಕೊಂಡಿರೋದು. ಕೇಳು. ದೊಡ್ಡ ಮನೆ ವಿಷಯ ಮಾತಾಡಬೇಕು ಅಂದರೆ ನನಗೂ ಸಂತೋಷ ಕಣು. ಏನಂತ ಕೇಳು. ಯಜಮಾನ್ರು ಹೆಂಡತಿ ಬಗ್ಗೆ ಅಪ್ಪ, ಅಂದರೆ ಶ್ರಾವಣಿ ಮೇಡಮ್ ಅವ್ರ ತಾಯಿ ಬಗ್ಗೆ. ಈಗ ಅವ್ರು ಎಲ್ಲಿದ್ದಾರೆ? ಸುಬ್ಬು, ನೀನು ಕೇಳ್ತಿರೋದು ನಂದಿನಿ ಅಮ್ಮವ್ರ ಬಗ್ಗೆ ಅಲ್ವೋ? ಈಗ ವಿಷಯ ಯಾಕೋ? ಅಪ್ಪ ನೇರವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಪ್ಪ. ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅನ್ನೋ ಸತ್ಯ ನಿನಗೆ ಗೊತ್ತಿದೆಯಾ? ಅಪ್ಪ ಅವ್ರು ಬದುಕಿದಾರೋ ಇಲ್ವೋ ಅಂತ ಗೊತ್ತಿಲ್ಲದೆ ಅವ್ರ ತಾಯಿ ಅಂದರೆ ಲಲಿತಾದೇವಿ ಅಮ್ಮವರು ದಿನಾಗ್ಲೂ ಕೊರಗ್ತಾ ಇದ್ದಾರಪ್ಪ. ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ ಅವರು. ನಿನಗೆ ದೊಡ್ಡ ಮನೆ ಬಗ್ಗೆ ಎಲ್ಲ ಗೊತ್ತಲ್ಲಪ್ಪ. ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ಹೇಳಪ್ಪ ಪ್ಲೀಸ್. ಅವರು ಬದುಕಿದಾರೆ ಇಲ್ವಾ ಅಂತ ಆದರೂ ಹೇಳಪ್ಪ. ಅವ್ರು ಹೇಗಿದ್ದಾರೆ ಅಂತ ಆದರೂ ಹೇಳಪ್ಪ. ಸುಬ್ಬು, ಇದ್ದಕ್ಕಿದ್ದ ಹಾಗೆ ಅವ್ರ ವಿಷಯನ ಯಾಕೋ ಕೇಳ್ತಾ ಇದೆಯಾ? ಕಾರಣ ಇದೆಯಪ್ಪ. ನಾವು ಮದುವೆ ದಿನ ರಾಮಪುರಕ್ಕೆ ಹೋಗಿ ಬಂದ್ವಲ್ಲ, ಹೋಗಿ ಬಂದಮೇಲೆ ನನ್ನ ಜೋಬಲ್ಲಿ ಯಾರೋ ಒಂದು ಲೆಟ್ರ್ ಇಟ್ಟಿದ್ರು. ಆ ಲೆಟ್ರು ಬರೆದಿರೋದು ನಂದಿನಿ ಅಮ್ಮವರು. ಅವನವನ ಪ್ರೀತಿನ ಹೇಳ್ಕೊಳ್ಳೋದಕ್ಕೂ ನಾನೇ ಕಾರಣ ಆಗಿರ್ತೀನಿ. ನಿನ್ನ ಮಗನಿಗೆ ಮುಂದೆ ಗೊತ್ತಾಗತ್ತೆ. ಅವನೇ ಒಂದು ದಿನ ನಿನ್ನ ಹತ್ರ ಬಂದು ನನ್ನ ಬಗ್ಗೆ ಕೇಳ್ತಾನೆ. ಆ ಲೆಟ್ರಲ್ಲಿ ಸುಬ್ಬು, ನೀನು ಈ ಪತ್ರನ ಓದ್ತಿದ್ಯಾ ಅಂದಮೇಲೆ ಇಷ್ಟೊತ್ತಿಗಾಗಲೇ ನನ್ನ ಮಗಳು ನಿನ್ನ ಜೊತೆ ಹೊಸ ಜೀವನ ಶುರು ಮಾಡಿದ್ದಾಳೆ ಅಂತ ನಾನು ಅಂದ್ಕೋತೀನಿ. ದೂರದಲ್ಲಿದ್ದರೂ ನನ್ನ ಜೀವ ನನ್ನ ಮಗಳೇ ಆಗಿರ್ತಾಳೆ. ಆ ಜೀವ ಈಗ ನಿನ್ನ ಅಂಗೈಯಲ್ಲಿದೆ. ಸ್ವಲ್ಪನೂ ನೋವಾಗದೇ ಇರೋ ಹಾಗೆ ಕಾಪಾಡ್ಕೋತೀಯ ಅಲ್ವಾ? ನಿಮ್ಮಿಬ್ಬರೂ ಒಟ್ಟಿಗೆ ನೋಡಿ ಸಂತೋಷದಿಂದ ಹರಿಸೋ ಸಮಯ ಹತ್ತಿರದಲ್ಲೇ ಇದೆ. ಆಮೇಲೆ ನನಗೆ ಮಾತ್ರ ಅಲ್ಲಪ್ಪ, ಅದೇ ಥರ ಲೆಟ್ರು ಶ್ರಾವಣಿ ಮೇಡಮ್ಗೂ ಸಿಕ್ಕಿದೆಯಂತೆ. ನಾವು ರಾಮಪುರಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ವಲ್ಲ, ಆಗ ಯಾವುದೋ ರೀತಿಯಲ್ಲಿ ಯಜಮಾನ್ರಿಗೆ ನಂದಿನಿ ಅಮ್ಮವ್ರು ನೆನಪಾಗಿದ್ದಾರೆ. ಇದೆಲ್ಲ ನಡೀತಿರೋದು ನೋಡಿದ್ರೆ ನಂದಿನಿ ಅಮ್ಮವ್ರು ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲಪ್ಪ. ದಯವಿಟ್ಟು ಸಾವಿತ್ರಿ, ನನ್ನ ಮಾತು ಕೇಳು. ಯಾಕೆ ಈಗ ಆಡ್ತಿದ್ಯಾ? ಇಲ್ಲ ಇಲ್ಲ ಇಲ್ಲ, ನಾನ್ ನಿಮ್ ಮಾತು ಕೇಳಕ್ಕಿಲ್ಲ. ನೀವ್ ಸಿಟಿ ಹುಡುಗರು ಬಣ್ಣದ ಮಾತು ಮಾತಾಡಿ ಮರಳ್ ಮಾಡ್ತೀರಾ. ನಮ್ಮಂತ ಹಳ್ಳಿ ಹುಡುಗಿರ್ ಸಿಕ್ಕಿದ್ರೆ ಪ್ರೀತಿಸೋ ನಾಟಕ ಮಾಡಿ ಮೋಸ ಮಾಡ್ತೀರಾ. ಸಾವಿತ್ರಿ, ಯಾರು ಇದನ್ನೆಲ್ಲ ನಿಂಗೆ ಹೇಳಿದ್ದು? ನಿನಗೆ ಅನ್ಸುತ್ತಾ ನಾನು ಮೋಸ ಮಾಡ್ತೀನಿ ಅಂತ? ನಂಗಿದೆಲ್ಲ ಗೊತ್ತಾಗಕ್ಕಿಲ್ಲ ಅನ್ಕೊಂಡ್ರ? ಬಂದನಕ್ಕ ಹೇಳ್ತಿದ್ರು, ಇಲ್ಲಿ ಜನರು ಮನ್ಸ್ ಕೊಡೋದಕ್ಕಿಂತ ಮೋಸ ಮಾಡೋರೇ ಜಾಸ್ತಿ ಅಂತ. ಇತ್ತೀಚೆಗೆ ನೀವು ಹಿಂಗೆ ಆಡ್ತೀವ್ರಿ. ನಾನೇನಾದ್ರೂ ಮಾತಾಡಕ್ ಬಂದ್ರೆ ಸಾಕು, ನನ್ ಮಾತೆ ಕೇಳಿಸ್ಕೊಳಕ್ಕಿಲ್ಲ. ನಾನ್ ಎದುರಿಗೆ ಬಂದ್ರೆ ಸಾಕು. ಮುಂಚೆ ಎಲ್ಲ ಪ್ರೀತಿಯಿಂದ ಮಾತಾಡ್ತಿದ್ದವ್ರು ಈಗ ಎದುರಿಗೆ ಬಂದ್ರೆ ಬೆಂಕಿ ಕಾಡ್ತೀರಾ. ರುಚಿ ನೋಡಿ ಎಸ್ತಿರೋ ಹಣ್ಣನ್ನ ಮತ್ತೆ ಎತ್ಕೊಂಡು ಬಂದು ತಿನ್ನಕ್ಕಾಗತ್ತ? ಮಾತಾಡಿ. ವಂದನ ಅಕ್ಕ ಹೇಳಿದ್ದು ನಿಜನಾ? ನೀವು ನನಗೆ ಮೋಸ ಮಾಡ್ತೀವ್ರ? ನಾನು ಮದ್ವೆ ಬಗ್ಗೆ ಮಾತಾಡಿದ್ರೆ ನೀವ್ ಯಾಕೇನು ಮಾತಾಡಕ್ಕಿಲ್ಲ? ನನ್ನನ್ನ ದೂರ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತೀವ್ರಿ ಅಲ್ವೇ? ಸಾವಿತ್ರಿ ಸಾವಿತ್ರಿ, ಯಾಕೆ ಈ ತರ ಮಾತಾಡ್ತಿದ್ಯಾ? ನನ್ನ ಪ್ರಾಣ ಹೋದ್ರು ನನ್ನ ಕೈ ಬಿಡಲ್ಲ. ನಾನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀನು ಯಾವಾಗಲೂ ಮನೇಲೇ ಇರ್ತೀಯ, ಯಾವಾಗಲೂ ಒಂದೇ ಚಿಂತೆ. ಅವ್ರು ಹೇಳಿದ್ನ ತಲೆಗೆ ಹಾಕೊಂತೀಯ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂತೀಯ. ಆದರೆ ನನಗೆ ಬಿಸ್ನೆಸ್ಸು, ಆಫೀಸು, ಅದು ಇದು ಅಂತ ತಲೆಯಲ್ಲಿ 100 ಜವಾಬ್ದಾರಿಗಳಿದೆ. ನಾಳೆ ದಿನ ನಾವಿಬ್ರು ಮದುವೆ ಆದಮೇಲೆ ನಿನ್ನ ಮಹಾರಾಣಿ ಥರ ನೋಡ್ಕೋಬೇಕು. ಆ ರೀತಿ ನೋಡ್ಕೋಬೇಕು ಅಂದರೆ ನಾನು ದುಡಿಬೇಕು, ಮನೆ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮಕ್ಕಳಾದ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಇದ್ರ ಬಗ್ಗೆ ಯೋಚನೆ ಇರುತ್ತೆ ನನಗೆ ಸಾವಿತ್ರಿ. ನೀನು ನೋಡಿದ್ರೆ ಬೇರೆದೇನೇನೋ ಯೋಚನೆ ಮಾಡ್ತೀಯ. ಇದೆಲ್ಲ ನನ್ನ ದುರಾದೃಷ್ಟ ಅನ್ಸುತ್ತೆ. ನೀವು ನಿಜ ಹೇಳ್ತೀವ್ರಾ? ಸಾವಿತ್ರಿ, ನಾನು ಸುಳ್ಳು ಹೇಳಿದ್ರೆ
ನಿನ್ನನ್ನು ಕಳ್ಕೊಂತೀನಿ. ನಿಜ ಹೇಳ್ತಾ ಇದ್ದೀನಿ ಸಾವಿತ್ರಿ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ಪ್ರಪಂಚದಲ್ಲೇ ನಿನ್ನಷ್ಟು ಪ್ರೀತಿಸೋ ವ್ಯಕ್ತಿ ನಂಗೆ ಯಾರೂ ಸಿಗಲ್ಲ. ನೀನು ನನಗೆ ಸಿಕ್ಕಿರೋ ನಿಧಿ ನೀನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ ಸಾವಿತ್ರಿ. ಆದ್ರೆ ನೀನೇ ಆತರ ಪಡ್ತಾ ಇದೆಯಾ. ಆತರ ಪಟ್ರೆ ನಮ್ಮಿಬ್ರು ಪ್ರೀತಿ ಮಣ್ಪಾಲಾಗುತ್ತೆ. ಏನ್ ಹೇಳ್ತೀವ್ರಿ ನೀವು? ಸಾವಿತ್ರಿ, ಅರ್ಥ ಮಾಡ್ಕೋ, ನನಗೆ ನಂದೇ ಆದಂಥ ಜವಾಬ್ದಾರಿಗಳಿದೆ. ನನಗೆ ಅಮ್ಮನ ದುಡ್ಡಲ್ಲಾಗ್ಲಿ ಮಾವನ ದುಡ್ಡಲ್ಲಾಗ್ಲಿ ಬದುಕೋದಕ್ಕೆ ಇಷ್ಟ ಇಲ್ಲ. ನಾನು ಸ್ವಾಭಿಮಾನಿ, ನಾನೇ ದುಡಿಬೇಕು. ಆಮೇಲೆ ನಿನ್ನ ಮಹಾರಾಣಿ ಥರ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಮೆರೆಸ್ಬೇಕು. ಇಲ್ಲ ಸಾವಿತ್ರಿ, ಇವರೆಲ್ಲ ಬರೀ ಬಾಯಿ ಮಾತಿಗೆ ಹೇಳ್ತಾರಷ್ಟೇ. ನೀನು ಹೇಳ್ತಿದ್ದಲ್ಲ ನಿಮ್ಮ ಅಕ್ಕ ವಂದನಾ ಅಕ್ಕ, ಅವ್ರ ಬಗ್ಗೆ ಗೊತ್ತಾ ನಿಂಗೆ? ಅವರಿಗೆ ಪ್ರೀತಿ ಮಾಡೋರು ಅಂದ್ರೆ ಆಗಲ್ಲ. ಎಷ್ಟೊಂದ್ಸಲ ಶ್ರಾವಣಿ ಮತ್ತೆ ಸುಬ್ಬುನ ದೂರ ಮಾಡಬೇಕು ಅಂತ ನೋಡಿದ್ದಾರೆ. ನಿನಗೆ ಅರ್ಥ ಆಗ್ತಿಲ್ಲ ಸಾವಿತ್ರಿ. ಈ ಮನೇಲಿ ಎಲ್ಲರೂ ಒಂದೊಂದ್ ಥರ ಯೋಚನೆ ಮಾಡ್ತಾರೆ. ಅವ್ರ ಯೋಚನೆಗಳನ್ನ ನಿನ್ನ ತಲೆಗೆ ತುಂಬ್ತಾರೆ. ನೀನು ಇಲ್ಲಿ ಬಂದು ನನ್ನ ಮೇಲೆ ಅನುಮಾನ ಪಡ್ತೀಯ? ಇಲ್ಲ ಸಾವಿತ್ರಿ, ನೀನು ಇಷ್ಟೊಂದೆಲ್ಲ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಂದಮೇಲೆ ನಾನು ಬದುಕಿದ್ದು ಸತ್ತಾಗೆ. ಹಂಗೆಲ್ಲ ಮಾತಾಡ್ಬೇಡಿ, ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ವಂದನಾಕ ಮಾತು ಕೇಳ್ಕೊಂಡು ನಾನು ನಿಮ್ಗೆ ಏನೇನೋ ಹೇಳ್ಬಿಟ್ಟೆ. ನೀವು ನನ್ನ ಪಾಲಿಗೆ ಆದ್ಯಾವ್ರು ಕೊಟ್ಟಿರೋ ವರ. ಆದರೂ ನಿನ್ನ ಬಾಯಿಂದ ಈ ಮಾತುಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಾವಿತ್ರಿ. ತುಂಬ ಬೇಜಾರು ಮಾಡ್ಬಿಟ್ಟೆ ಸಾವಿತ್ರಿ.